ಅವ್ರು ಕುರುಬ ಸಮುದಾಯದಿಂದ ಬರೋದ್ರಿಂದಾಗಿ ಸಹಜವಾಗಿ ಇಲ್ಲಿ ಒಡಕ್ಕೆ ಉಂಟಾಯ್ತಪ್ಪ ನಾನು ಬೆಳಿತೀನಿ ಅನ್ನೋಂಥ ಈ ರಾಜಕೀಯಕ್ಕಾಗಿ ಒಬ್ರಿಗೊಬ್ರು ಮಾಡ್ತಾ ಇದ್ದಾರೆ. ಮಂದಿ ಯಡಿಯೂರಪ್ಪನವರು ಕ್ರೆಡಿಟ್ ಕೊಡ್ತೀನಿ ನಿಮಗೆ, ನಿಮ್ಮ ಫುಟ್ಬಾಲ್ಗೆ ಕ್ರೆಡಿಟ್ ಕೊಡೋದಿಲ್ಲ. ಇಲ್ಲ ಇವ್ರು ನಾವು ಯಡಿಯೂರಪ್ಪನವರು ಅವರು ಲಿಂಗಾಯತರು ಎಸ್, ವೀರಶೈವರು ಎಸ್, ಹಿಂದೂಗಳು ಎಸ್, ಅದು ಓಟಿನ ಸಲುವಾಗಿನ. ಅಂದರೆ ಇವರೆಲ್ಲರೂ ಕುಡ್ಕೊಂಡು ಈ ಲಿಂಗಾಯತರನ್ನ, ವೀರಶೈವರನ್ನ, ಹಿಂದೂಗಳನ್ನ, ಸನಾತನಿಗಳನ್ನ ಅಂತ ಹೇಳ್ತಾ ನಮ್ಗೆ ಏನು ಬೇಕು ಲಾಭ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲರೂ ಜ್ಞಾನ ಅದ ರೀ, ಬಸವಣ್ಣ ಯಾರ ಜ್ಞಾನದ, ಅವ್ರು ಏನದ ತಿಳ್ಕೊಳ್ಳಿ ಅನ್ನೋದು ಎಲ್ಲ ಗೊತ್ತದ. ಓದ್ದವ್ರು ಇದ್ದಾರೆ, ಎಲ್ಲರಿದ್ದಾರೆ, ಕೆಲವರು ಓದ್ದೂ ಇರಬಹುದು ಇಲ್ಲ ಅಂತ ನಾ ಹೇಳೋದಿಲ್ಲ. ಆದರೆ ಬುದ್ಧಿವಂತರಿದ್ದಾರೆ, ತಮಗೆ ಹೆಂಗೆ ಬೇಕೋ ಯೂಸ್ ಮಾಡತ್ತಾರೆ. ಇದು ನಾವು ಲಿಂಗಾಯತರಾಯಿತು, ವೀರಶೈವರಾಯಿತು, ಅದೇ ಕಾಲಕ್ಕೆ ಹಿಂದೂಗಳಂತ ನಾವು ಕರ್ಕೊಳ್ತೀವಿ. ನಮ್ಮನ್ನು ನಾವು ಸ್ವಲ್ಪ ವಿಚಾರ ಮಾಡ್ಬೇಕು, ಇವ್ರಿಗೆ ನಾವ್ಯಾಕೆ ಬಲಿಬೀಜ ಆಗ್ಬೇಕಪ್ಪ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕು. ಅದೇ ಸರ್, ಇವಾಗ ಎರಡನೇ ಪ್ರಶ್ನೆಗೂ ಇದರೊಳಗಡೆ ಉತ್ತರ ಸಿಕ್ಬಿಡ್ತು. ಅಂದ್ರೆ ಪೊಲಿಟಿಕ್ಸ್ ಮಾಡಲು ಲಿಂಗಾಯತರೇ ಬೇಕಾ ಅಂತ. ಲಿಂಗಾಯತ ಒಬ್ಬರೇ ಬೇಕಾಗಿಲ್ಲ, ಅವ್ರಿಗೆ ಹಿಂದೂಗಳು ಬೇಕು, ಸನಾತನಿಗಳು ಬೇಕು, ನಾವು ಅದೇ ಜಾತಿಗಳು ಬೇಕು, ಎಲ್ಲ ಬೇಕು. ಆದರೂ ಕಡೆಗೆ ಹೇಳೋದು ಹಿಂದೂಗಳೆಲ್ಲ ನಾವೆಲ್ಲ ಒಂದು. ಇದು ಯಾವ್ದ್ರಿ ಇದು ಒಂದಂದಾಗ ಬರಾಬರ್ ಚರ್ಚೆ ಬರ್ಬಾರ್ದು. ಈಗ ಯಡಿಯೂರಪ್ಪನ ಕೇಳ್ತೀನಿ, ಹಿಂದೂಗಳು ಒಂದು ಯಾಕೆ ಚರ್ಚೆ ಆಗ್ತಿರ್ತೀರಪ್ಪ, ಯತ್ನಾಳ್ ಮುಂದೆ ಯಾಕೆ ಚರ್ಚೆ ತರ್ತೀರಪ್ಪ, ಸಿದ್ದರಾಮಯ್ಯ ಬೇಕಾದ ಹೇಳಿ ಅವರು ಸಿದ್ದರಾಮಯ್ಯವರು ರಾಜಕೀಯ ಮಾಡ್ಬೇಕಂತ ಹೇಳ್ತಾರೆ ಹೇಳಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನಿಮ್ಮ ರಾಜಕೀಯಕ್ಕೆ ಪಾಪ ಇವು ಎಲ್ಲ ಜನರು ಫುಟ್ಬಾಲ್ ಐತಿ ಹೇಗೆ ಸರ್. ಇದೆಲ್ಲ ಗದ್ದಲದಲ್ಲಿ ಏನಂತೀರ ನೀವು, ಲಿಂಗಾಯತರಲ್ಲಿ ಇರುವಂತಹ ಏನಂತೀರ ನೀವು, ಮತ್ತೆ ಉಪಜಾತಿಗಳಿರುತ್ತವಲ್ಲ ಅವ್ರಿಗೆ ಈ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಿಗದೆ ಡೌಟ್ ಆಗ್ಬಿಟ್ಟೈತೆ. ಹೌದು, ಅವರು ಏನು ಡಿಸೈಡ್ ಮಾಡಿ ಕೊಡ್ಬೇಕಪ್ಪ, ಇವರು ಹಿಂದೂಗಳು ಕೊಡ್ಬೇಕಾ, ಲಿಂಗಾಯತ ಕೊಡ್ಬೇಕಾ, ವೀರಶೈವ ಕೊಡ್ಬೇಕಾ, ಮತ್ತೆ ಕೊಡ್ಬೇಕಾ, ಏನು ಕೊಡ್ಬೇಕು ಅವರು? ಇಲ್ಲಪ್ಪ ಅಂತಂದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಾಟ್ ಮ್ಯಾಂಡೇಟರಿ ಅಂತಾನೂ ಮಾಡಿಲ್ಲ. ಎಲ್ಲೇ ಹೋದ್ರು ಕೂಡ ಒಂದು ಸಣ್ಣ ಮಗುವನ್ನ ಸ್ಕೂಲ್ಗೆ ಹಚ್ಬೇಕಪ್ಪ ಅಂತಂದ್ರೆ ತಂದೆ ತಾಯಿ ಕಾಸ್ಟ್ ಇನ್ಕಮ್ ಕೇಳ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಯ್ಯೋ ಸರ್, ಇದಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಇವಾಗ ಇನ್ನೊಂದೇನಪ್ಪ ಅಂದರೆ ಸ್ವಾಮೀಜಿಗಳ ಶ್ರೇಷ್ಠತೆಯಲ್ಲಿ, ಅಂದರೆ ಸ್ವಾಮೀಜಿಗಳ ಮನಸ್ಸಿನಲ್ಲಿರುತ್ತೆ ನಾನು ಶ್ರೇಷ್ಠ, ಇವನು ಶ್ರೇಷ್ಠ, ನನಗಿನ್ನ ಅವನೇ ಶ್ರೇಷ್ಠ ಆದ, ನಾನೇ ಶ್ರೇಷ್ಠ, ಹಾಗೆ ಹೀಗೆ ಶ್ರೇಷ್ಠತೆಯ ಒಂದು ಇದನ್ನಿರುತ್ತೆ. ನಾನೇ ದೇವರು ನಾನೇ ಅನ್ನುವಂತಹ ಒಂದು ಅಹಂ ಇರುತ್ತೆ. ಬಹಳಷ್ಟಲ್ಲ, ಮ್ಯಾಕ್ಸಿಮಮ್ ಸ್ವಾಮೀಜಿಗಳಲ್ಲಿ ನಾವು ಕಾಣ್ತೀವಿ ಅದನ್ನು. ಎಲ್ಲರೂ ಅಂತ ಅನ್ನೋದಿಲ್ಲ, ಎಲ್ಲೂ ಈ ಶ್ರೇಷ್ಠತೆಯಲ್ಲಿ ಪಾಲಿಟಿಕ್ಸು ಅಂದರೆ ಇವಾಗ ನೋಡಿ, ಕನೇರಿ ಶ್ರೀಗಳು ಯತ್ನಾಳ್ ಅವರನ್ನು ಇಟ್ಕೊಂಡವ್ರೆ, ನಿಜಗುಣಾನಂದ ಅವರು, ಗದಗನ್ ಶ್ರೀಗಳು, ವಿರಕ್ತ ಮಠದ ಶ್ರೀಗಳು, ಇವರೆಲ್ಲರೂ ಏನಂತಾರೆ ನೀವು, ಸಿದ್ದರಾಮಯ್ಯ, MB ಪಾಟೀಲ್ ಅವರು, ಇವ್ರನ್ನೆಲ್ಲ ಹಿಡ್ಕೊಂಡವ್ರೆ. ಸೊ ಇದರಲ್ಲಿ ಪಾಲಿಟಿಕ್ಸ್ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ನೋಡ್ರಿ, ಪೊಲಿಟಿಕ್ಸ್ ಅಂತಂದ್ರೆ ಮೂಲತಃ ಅದು ಪೊಲಿಟಿಕ್ಸ್ ಕೆಟ್ಟಿಲ್ಲ, ಆ್ಯಕ್ಚುಲಿ ರಾಜನೀತಿ. ಅದು ರಾಜನೀತಿ ಅಂದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ ಆಳಬೇಕು ಅನ್ನೋಂಥ. ಧರ್ಮ ಅಂದ್ರೆ ಏನು, ಒಬ್ಬರು ಬದುಕಿಸ್ಕೊಂಡು ಹೋಗುವಂಥದ್ದು, ಒಬ್ಬರಿಗೂ ಗೌರವ ಕೊಡುವಂಥದ್ದು. ನಾವು ನಿಮಗೆ ಗೌರವ ಕೊಡೋದು, ನೀವು ನಮಗೆ ಗೌರವ ಕೊಡುವಂಥದ್ದು. ಧರ್ಮೋ ರಕ್ಷತೆಗೆ ರಕ್ಷಿತ ಅಂತ ಹೇಳುವಲ್ಲಿ ಏನೈತೆ ಅರ್ಥ ಅಂದ್ರೆ, ನಾವು ನಿಮಗೆ ಗೌರವ ಕೊಡಿದ್ರಪ್ಪ, ನೀವು ನಮಗೆ ಗೌರವ ಕೊಡ್ರಿ ಅನ್ನೋದು ಸಿಂಪಲ್.